ಇಂದಿನಿಂದ ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಸರ್ಕಾರದ ಚಳಿ ಬಿಡಿಸಲು ರೆಡಿಯಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್. ಸರ್ಕಾರದ ಚಳಿ ಬಿಡಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನವರು. ಒಟ್ಟು 10 ದಿನಗಳ ಕಾಲ ನಡೆಯುತ್ತೆ ಅಧಿವೇಶನದ ಕಲಾಪ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಭಾರೀ ಜಟಾಪಟಿ ಸಾಧ್ಯತೆ ಕೂಡ ಇದೆ. ಉತ್ತರ ಕರ್ನಾಟಕ ಸಮಸ್ಯೆ ಮತ್ತು ಅಭಿವೃದ್ಧಿ ವಿಚಾರ ಕೂಡ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೈಪಡೆ ಪವರ್ ಫೈಟ್ ಮಧ್ಯೆ ಅಧಿವೇಶನ ಆರಂಭವಾಗುತ್ತೆ. ಉತ್ತರ ಕರ್ನಾಟಕದ ಪ್ರಶ್ನೆಗಳಿಗೆ ಸಿಗುತ್ತಾ ಹಾಗಾದ್ರೆ ಉತ್ತರ? ಹಿಂದುಳಿದ ಭಾಗದ ಅಭಿವೃದ್ಧಿ ಹಾಗೂ ರೈತರ ಸಮಸ್ಯೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಿಂದುಳಿದ ಭಾಗದ ಅಭಿವೃದ್ಧಿ ಹಾಗೂ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸರ್ಕಾರವನ್ನ ಒಟ್ಟಾಗಿ ಇಕ್ಕಟ್ಟಿಗೆ ಸಿಲುಕಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಕಾಯ್ತಾ ಇದ್ದಾರೆ. ಇವತ್ತಿನಿಂದ ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ. ಸಿದ್ದು ಮತ್ತು ಡಿಕೆ ಅಧಿಕಾರ ಹಂಚಿಕೆ ವಿಪಕ್ಷಗಳ ಪ್ರಮುಖ ಅಸ್ತ್ರ ಆಗುತ್ತಾ? ಸಿಎಂ ಮತ್ತೆ ಡಿಸಿಎಂ ವಚನ ಸಮರವೇ ಬಿಜೆಪಿಗೆ ಆಹಾರವಾಗುತ್ತಾ? ಬಿಜೆಪಿ ಮತ್ತು ಜೆಡಿಎಸ್ನವರು ಕಾಯ್ತಾ ಇದ್ದಾರೆ ಚಳಿ ಬಿಡಿಸಬೇಕು ಅಂತ ಹೇಳಿ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಅವಿಶ್ವಾಸ ನಿರ್ಣಯವಾಗುತ್ತಾ ಹಾಗಾದ್ರೆ? ಉತ್ತರ ಕರ್ನಾಟಕ ಸಮಸ್ಯೆ ಮತ್ತು ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ರೈತರ ಸಮಸ್ಯೆ, ಕಬ್ಬು ಬೆಳೆಗಾರರ ಹೋರಾಟದ ಸಮಸ್ಯೆ ಕೂಡ, ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ರೈತರ ಪರವಾಗಿ ನಿಲ್ತೇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರಿನ ಸಮಸ್ಯೆಗಳನ್ನು ಕೂಡ ಎತ್ತಬಹುದು. ಬೆಂಗಳೂರಿನ ಗುಂಡಿ ವಿಚಾರವಾಗಿ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನೆಲ್ಲ ಚರ್ಚೆಗಳು ಆಗಬಹುದು, ಯಾವ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಚಳಿ ಬಿಡಿಸಬಹುದು ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿದೆ. ರಸ್ತೆ ಗುಂಡಿ ಭ್ರಷ್ಟಾಚಾರದ ಬಗ್ಗೆ ಉದ್ಯಮಿಗಳ ಟ್ವೀಟ್ ಫೈಟ್ ಕೂಡ ಇದೆ. ಒಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳು ಆಯಿತು, ಯಾವೆಲ್ಲ ವಿಷಯಗಳು ಮುನ್ನೆಲೆಗೆ ಬಂದು ಎಲ್ಲಾ ವಿಚಾರಗಳನ್ನು ಕೂಡ ಇವತ್ತು ತೆಗೆಯುವಂತ ಸಾಧ್ಯತೆ ಕೂಡ ಇದೆ. ಅಧಿವೇಶನದಲ್ಲಿ ಭಗವದ್ಗೀತಾ ಪಠ್ಯ ವಿವಾದ ಚರ್ಚೆ ಕೂಡ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ ಪ್ರಶ್ನೆಗಳೇ ಇವತ್ತು ಉತ್ತರ ಸಿಗುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ರಾಜಕೀಯದಲ್ಲಿ ಕಲ್ಲೋಲವೇ ಸೃಷ್ಟಿ ಆಗ್ತಾ ಇತ್ತು. ಹಾಗಾದ್ರೆ ಆ ವಿಚಾರಗಳನ್ನೇ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ನವರು ಅಸ್ತ್ರವಾಗಿ ಬಳಸ್ಕೊಳ್ತಾರ. ಒಂದು ಕಡೆ ಕಬ್ಬು ಬೆಳೆಗಾರರು ಕೂಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಇಲ್ಲ 3,500 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ನಿಗದಿಯನ್ನ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆದ್ರೆ ಸರ್ಕಾರ ಮಾತ್ರ ಘೋಷಣೆ ಮಾಡಿದ್ದು 3,300 ರೂಪಾಯಿ. ಹಾಗಾಗಿ ನಮಗೆ 200 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೂಡ ಕಾಯ್ತಾ ಇದ್ರು. ಅವತ್ತು ಸರ್ಕಾರ 3,300 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡ್ತು. ಅವಾಗ ಸ್ವಲ್ಪ ತಣ್ಣಗಾದ್ರು. ಯಾಕಂತ ಹೇಳಿದ್ರೆ ಚಳಿಗಾಲದ ಅಧಿವೇಶನ ಬರಲಿ, ಆಗ ನಾವು ಮಾತಾಡಬೇಕು ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್, ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇವತ್ತಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಜೆಡಿಎಸ್ ಹಾಗೂ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಚಳಿ ಬಿಡಿಸಬೇಕು ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿದ್ದಾರೆ. ಏನೆಲ್ಲ ತಯಾರಿಗಳು ಆಗ್ತಾ ಇದೆ, ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುವಂತ ಸಾಧ್ಯತೆ ಇದೆ? ಎಸ್ ನಿರೀಕ್ಷಾ, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ. ಒಂದ್ ರೀತಿಯಾಗಿ ವಿಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರಕ್ಕೆ ಕಟ್ಟಿ ಹಾಕಬೇಕು ಅನ್ನೋ ಒಂದಿಷ್ಟು ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರೆ, ಇನ್ನೊಂದ್ ಕಡೆ ಸರ್ಕಾರವೂ ಕೂಡ ಅಷ್ಟೇ ವಿಪಕ್ಷಗಳ ಏನೆಲ್ಲ ಒಂದು ಟೀಕೆಗಳಿದೆ ಅದನ್ನೆಲ್ಲ ಕೂಡ ಎದುರಿಸೋದಕ್ಕೆ ಯಾವ ರೀತಿಯಾಗಿ ನಾವು ಪ್ರಬಲರಾಗಿರಬೇಕು ಅನ್ನೋ ಒಂದಿಷ್ಟು ಕಸರತ್ತನ್ನು ಕೂಡ ನಡೆಸ್ತಿದೆ. ಒಟ್ಟಾಗಿ ಇಬ್ಬರು ವಿಪಕ್ಷಗಳು ಕೂಡ ಹಾಗೆ ಪ್ರತಿಪಕ್ಷಗಳು ಇಬ್ಬರು ಕೂಡ ಒಂದಿಷ್ಟು ಲೆಕ್ಕಾಚಾರದಲ್ಲೇ ಇವತ್ತು ಮೊದಲನೇ ದಿನದ ಅಧಿವೇಶನ ಕೂಡ ಪ್ರಾರಂಭ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಇವತ್ತು ಮೊದಲನೇ ದಿನ ಆಗಿರೋ ಕಾರಣದಿಂದಾಗಿ ಸಂತಾಪ ಸೂಚಿಸುವಂತದ್ದೇ ಪ್ರಮುಖವಾಗಿ ಇರುತ್ತೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದ ಮೊದಲ ದಿನದಿಂದಲೇ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತ. ಅದರಲ್ಲೂ ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳ ಹತ್ರ ಬಹುದೊಡ್ಡ ಅಸ್ತ್ರಗಳೇ ಇದೆ ಈ ಬಾರಿ ಅಂತಾನೆ ಹೇಳ್ಬಹುದು. ಪ್ರಮುಖವಾಗಿ ಯಾವ್ದೆಲ್ಲ ನೋಡ್ತಾ ಹೋದ್ರೆ ಕಬ್ಬು ಬೆಳೆಗಾರರ ವಿಚಾರ ಆಗಿರಬಹುದು, ಮೆಕ್ಕೆಜೋಳದ ವಿಚಾರ ಆಗಿರಬಹುದು, ಮತ್ತೆ ಪಂಚಮಸಾಲಿ ಸಮುದಾಯದ ವಿಚಾರ ಆಗಿರಬಹುದು, ಅಲೆಮಾರಿ ಸಮುದಾಯಗಳಿಗೂ ಕೂಡ 1% ಮೀಸಲಾತಿಯ ವಿಚಾರ ಆಗಿರಬಹುದು. ಈ ರೀತಿಯಾಗಿ
ಹಲವು ವಿಚಾರಗಳನ್ನ ಕೂಡ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಕೂಡ ವಿಪಕ್ಷಗಳು ಈಗಾಗಲೇ ಮುಂದಾಗಿದ್ದಾವೆ. ಜೊತೆಗೆ ಈ ವಿಚಾರನ ಹೊರತುಪಡಿಸಿ ಜೊತೆಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದಿಷ್ಟು ಗೊಂದಲ ನಡೀತಾನೆ ಇದೆ ಕಳೆದ ಒಂದು 20 ದಿನದಿಂದಾನೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಕುರ್ಚಿ ಕಚ್ಚಾಟದಲ್ಲೂ ಕೂಡ ಅಷ್ಟೇ ಸರ್ಕಾರ ಒಂದ್ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿತ್ತು. ಅದನ್ನೆಲ್ಲ ಬ್ರೇಕ್ ಪಡಿಸೋದಕ್ಕೂ ಕೂಡ ಒಂದಿಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಸಿಎಂ ಡಿಸಿಎಂ ಇಬ್ಬರು ಕೂಡ ಮಾಡಿದ್ರು. ಆದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಎಂಬುದೇ ವಿಪಕ್ಷಗಳ ಆರೋಪ ಆಗಿದೆ. ಜೊತೆಗೆ ಕುರ್ಚಿ ಕಚ್ಚಾಟಕ್ಕೆ ಹೈಕಮಾಂಡ್ ಯಾವತ್ತೂ ಕೂಡ ಬ್ರೇಕ್ ಹಾಕಿಲ್ಲ. ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡವ್ರೆ. ಏನಂದ್ರೆ ಒಂದು ಪ್ರಮುಖವಾಗಿ ಈಗಾಗಲೇ 5 ಗ್ಯಾರಂಟಿಗಳನ್ನ ಕೂಡ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಆ ಗ್ಯಾರಂಟಿಗಳನ್ನ ಕೂಡ ಸರಿಯಾಗಿ ಜನರಿಗೆ ತಲುಪಿಸ್ತಾ ಇಲ್ಲ. ಒಂದು ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಶಾಸಕರಾಗಿರಬಹುದು ಮತ್ತೆ ಬೇರೆ ಬೇರೆ ಶಾಸಕರಿಗೆ ಅಭಿವೃದ್ಧಿಯ ಹಣಗಳನ್ನ ನೀಡುತ್ತಿಲ್ಲ. ಜೊತೆಗೆ ಯಾವುದೇ ಒಂದು ಅಧಿವೇಶನ ನಡೆದ್ರೂ ಕೂಡ ಉತ್ತರ ಕರ್ನಾಟಕಕ್ಕೆ ಬಹುತೇಕವಾಗಿ ಅಂದ್ರೆ ದೊಡ್ಡ ಬಜೆಟ್ ನಲ್ಲಿ ಒಂದು ಫಂಡ್ ಗಳು ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಿಲ್ಲ. ಈ ಎಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಬೇಕು ಅಂತ ಕೂಡ ವಿಪಕ್ಷಗಳು ಸಜ್ಜಾಗಿದ್ದಾವೆ. ನಿರೀಕ್ಷಾ, ಈಗ ಕಾಂಗ್ರೆಸ್ನವರು ಕೂಡ ಈ ವಿಷಯದ ಬಗ್ಗೆ ಮೊದಲೇ ತಯಾರಿಯನ್ನ ನಡೆಸಿದ್ರು. ಯಾಕೆ ಅಂತ ಹೇಳಿದ್ರೆ ವಿಪಕ್ಷಗಳು ಮುಗಿ ಬೀಳ್ತಾವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮೊದಲೇ ತಯಾರಿಯನ್ನ ನಡೆಸಿ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಹೇಗೆಲ್ಲ ಈಗ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರಗಳೇ ಇದೆ. ರೈತರ ಹೋರಾಟ ಆಗಿರ್ಬೋದು, ಉತ್ತರ ಕರ್ನಾಟಕ ಸಮಸ್ಯೆ ಆಗಿರ್ಬೋದು, ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಸ್ತ್ರವಾಗಿ ಸಿಕ್ಕಿದೆ. ಏನಿಲ್ಲ ಎಲ್ಲಾನು ಕೂಡ ಸಿಕ್ಕಿದೆ. ಇವಾಗ ನೋಡಿದ್ರೆ ಕಾಂಗ್ರೆಸ್ ಪಕ್ಷದವರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಹೇಗೆ ಟಾಂಗ್ ಕೊಡಬೇಕು ವಿಪಕ್ಷಗಳಿಗೆ ಅಂತ ಹೇಳಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರಂಗೆ ಕಾಣಿಸ್ತಾ ಇದೆ. ಎಸ್ ನಿರೀಕ್ಷಾ, ಮೊದಲಿನಿಂದ ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಅದೇ ಆರೋಪವನ್ನ ಮಾಡ್ತಾ ಇದ್ರು. ಕಬ್ಬು ಬೆಳೆಗಾರರಾಗಿರ್ಬೋದು, ಜೋಳ ಬೆಳೆಗಾರರಾಗಿರ್ಬೋದು, ಇವರಿಗೆ ಬಂದ್ಬಿಟ್ಟು ಬೆಂಬಲ ಬೆಲೆ ನಿಗದಿ ಮಾಡೋದು, ಎಂಎಸ್ಪಿ ಅಂದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡೋದು, ಇದರಲ್ಲಿ ನಮ್ಮ ಪಾತ್ರ ಯಾವುದೂ ಇಲ್ಲ. ಕೇಂದ್ರ ಸರ್ಕಾರ ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ಒಂದು ಸೂಕ್ತ ಪರಿಹಾರ ಸಿಗುತ್ತಿತ್ತು. ಕೇಂದ್ರ ಸರ್ಕಾರ ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಎಂಬ ಒಂದು ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೆ ನೇರವಾಗಿ ಸಿದ್ದರಾಮಯ್ಯನವರು ಮಾಡ್ತಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಆರೋಪವನ್ನ ಮಾಡ್ತಿದ್ರು. ಜೊತೆಗೆ ವಿಪಕ್ಷ ಹತ್ರ ಈಗಿರ್ತಕ್ಕಂಥ ಪ್ರಮುಖ ಅಸ್ತ್ರ ಅಂದ್ರೆ ಕುರ್ಚಿ ಕಚ್ಚಾಟ. ಆ ಕುರ್ಚಿ ಕಚ್ಚಾಟಕ್ಕೂ ಕೂಡ ಬ್ರೇಕ್ ಹಾಕೋದಿಕ್ಕಂತಾನೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಮುಂದಾಗಿ ಸಿಎಂ ಡಿಸಿಎಂ ನಡುವೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಎಲ್ಲೂ ಕೂಡ ಅಷ್ಟೇ ನಾಯಕತ್ವ ಬದಲಾವಣೆ ಆ ವಿಚಾರದಲ್ಲಿ ಎಲ್ಲೂ ಕೂಡ ಸದನದಲ್ಲಿ ಗೊಂದಲ ಆಗಬಾರದು ಎಂಬುದಕ್ಕೆ ಕೂಡ ತೆರೆ ಎಳೆಯತಕ್ಕಂಥ ಕೆಲಸದಕ್ಕೆ ಎಲ್ಲದೂ ಕೂಡ ಮುಂದಾಗಿದ್ರು. ಜೊತೆಗೆ ರೈತರ ವಿಚಾರದಲ್ಲಿ ಯಾವೆಲ್ಲ ಉತ್ತರಗಳನ್ನ ಕೊಡಬೇಕು, ಇಲ್ಲಿವರೆಗೂ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಿಂದ ಎಷ್ಟು ಹಣವನ್ನ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಒಂದಿಷ್ಟು ಬೆಳೆ ಪರಿಹಾರ ಇರಬಹುದು, ಜೊತೆಗೆ ಬೆಂಬಲ ಬೆಲೆ ನಿಗದಿ ಮಾಡೋದಿರಬಹುದು, ಇದೆಲ್ಲವೂ ಕೂಡ ಒಂದು ಅಂಕಿ ಅಂಶವನ್ನು ಕೂಡ ಕಾಂಗ್ರೆಸ್ ನಾಯಕರು ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಕೊಟ್ಟಿದ್ವಿ, ನಾವೆಷ್ಟು ನೀಡಿದ್ದೇವೆ ಅನ್ನೋ ಒಂದಿಷ್ಟು ಅಂಕಿ ಅಂಶಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇದೆಲ್ಲದೂ ಕೂಡ ವಿಪಕ್ಷಗಳು ಒಂದ್ ರೀತಿಯಾಗಿ ಸದನದಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಅಂದ್ರೆ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ತಿರುಮಂತ್ರವಾಗಿ ಉತ್ತರ ನೀಡೋದಕ್ಕೂ ಕೂಡ ಒಂದ್ ರೀತಿಯಾಗಿ ಸಜ್ಜಾಗಿದೆ. ಸರ್ಕಾರದ ನಾಯಕರು ಬಹುತೇಕರು ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ನಾಳೆ ನಡೆಯಬೇಕಾಗಿದೆ. ಆ ಸಿಎಲ್ಪಿ ಮೀಟಿಂಗ್ ನಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನ ಮತ್ತೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ವಿಪಕ್ಷಗಳ ಆರೋಪಗಳಿಗೆ ಯಾವ ರೀತಿಯಾಗಿ ನಾವು ತಳ್ಳಿ ಹಾಕಬೇಕು ಅಂದ್ರೆ ಮುಂದೆ ನಾವು ಯಾವ ರೀತಿಯಾಗಿ ಎದುರಿಸಿ ನಿಲ್ಲಬೇಕು ಎಂಬ ಒಂದಿಷ್ಟು ವಿಚಾರಗಳನ್ನು ಕೂಡ ಸರ್ಕಾರ ಸಜ್ಜಾಗಿದೆ. ನಿರೀಕ್ಷಾ, ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.